ಮೀನುಗಾರಿಕೆ ಇಲಾಖೆಯ ಧ್ಯೇಯೋದ್ದೇಶಗಳು ಹಾಗೂ ಪ್ರಮುಖ ಫಲಾನುಭವಿ ಆಧಾರಿತ ಅಭಿವೃದ್ಧಿ ಕಾರ್ಯಕ್ರಮಗಳು. ಪೀಠಿಕೆ. ಮೀನುಗಾರಿಕೆಯು ರಾಜ್ಯದ ಜಲಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮ ಪೌಷ್ಟಿಕ ಆಹಾರವಾದ ಮೀನನ್ನು ವೈಜ್ಞಾನಿಕವಾಗಿ ಉತ್ಪಾದಿಸುವ ಮೂಲಕ ಮೀನುಗಾರರ ಆರ್ಥಿಕ ಹಾಗೂ ಸಾಮಾಜಿಕ ಮಟ್ಟವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೀನುಗಾರಿಕೆಯು ಒಂದು ಲಾಭದಾಯಕ ಉದ್ಯಮವಾಗಿದ್ದು, ನಿರುದ್ಯೋಗಿ ಯುವಕ ಹಾಗೂ ಯುವತಿಯರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಸೃಜಿಸುವ ಮುಖೇನ ದೇಶದ ಆರ್ಥಿಕ ಪ್ರಗತಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ. ಮೀನುಗಾರಿಕೆ ಇಲಾಖೆಯು ಮೀನುಗಾರಿಕಾ ಚಟುವಟಿಕೆಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ, ಕರ್ನಾಟಕ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ಹಾಗೂ ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಗಳ ಸಹಯೋಗದೊಂದಿಗೆ ಹಲವಾರು ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 1. ಜಿಲ್ಲಾ ವಲಯದ ಯೋಜನೆಗಳು. 1.1 ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ. ಈ ಯೋಜನೆಯಡಿ ಇಲಾಖೆಯ ಮೀನುಮರಿ ಉತ್ಪಾದನಾ ಪಾಲನಾ ಕೇಂದ್ರಗಳಲ್ಲಿ ಹಾಗೂ ತಾಲೂಕು ನರ್ಸರಿ ಕೇಂದ್ರಗಳಲ್ಲಿ ಮೀನುಮರಿಗಳನ್ನು ಉತ್ಪಾದಿಸಿ ಪಾಲನೆ ಮಾಡಿ ಬಿತ್ತನೆ ಮೀನು ಮರಿಗಳನ್ನು ಮೀನು ಕೃಷಿಕರಿಗೆ ಸರಬರಾಜು ಮಾಡುವ ಮೂಲಕ ಒಳನಾಡು ಜಲ ಸಂಪನ್ಮೂಲಗಳಾದ ಕೆರೆ, ಕೊಳ್ಳ, ಜಲಾಶಯಗಳು ಹಾಗೂ ನದಿಭಾಗಗಳಲ್ಲಿ ಉತ್ತಮ ತಳಿಯ ಮೀನುಮರಿಗಳನ್ನು ಬಿತ್ತನೆ ಮಾಡಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸಲಾಗುವುದು. ಸದರಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಪಂಗಡದ ಫಲಾನುಭವಿಗಳಿಗೆ ಪ್ರತಿ ಹೆಕ್ಟೇರ್ ಮೀನು ಸಾಕಾಣಿಕೆ ಕೊಳ ನಿರ್ಮಾಣಕ್ಕೆ ಘಟಕ ವೆಚ್ಚ ರು. 7.00 ಲಕ್ಷಗಳ ಶೇ. 80% ಗರಿಷ್ಠ ರು. 5.60 ಲಕ್ಷ ಸಹಾಯಧನ ನೀಡಲಾಗುವುದು. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀನುಗಾರಿಗೆ ಮೀನು ಹಿಡುವಳಿಗೆ ರು. 20,000 ಮೌಲ್ಯದ ಮೀನುಗಾರಿಕೆ ಸಲಕರಣೆ ಕಿಟ್ಟು, ಬಲೆ, ಹರಿಗೋಲು, ಜೀವರಕ್ಷಕ ಸಾಧನ ಇತ್ಯಾದಿಗಳನ್ನು ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಸರಬರಾಜುದಾರರಿಂದ ಖರೀದಿಸಿ ಉಚಿತವಾಗಿ ವಿತರಿಸಲಾಗುವುದು. ಈ ಕೃಷಿ ಹೊಂಡ ಮತ್ತು ಸ್ವಂತ ಕೊಳಗಳಿರುವ ರೈತರಿಗೆ ಮೀನು ಕೃಷಿಯನ್ನು ಪ್ರೋತ್ಸಾಹಿಸಲು 250 ರಿಂದ 500 ಸಂಖ್ಯೆಯ ಬಲಿತ ಮೀನುಮರಿಗಳನ್ನು ಸರ್ಕಾರಿ ನೋಂದಾಯಿತ ಮೀನುಮರಿ ಪಾಲನಾ ಕೇಂದ್ರಗಳಿಂದ ಖರೀದಿಸಿ ಉಚಿತವಾಗಿ ವಿತರಿಸಲಾಗುವುದು. ಕೆರೆಗಳಲ್ಲಿ ಜಲಸಸ್ಯಗಳನ್ನು ಜೈವಿಕವಾಗಿ ನಿಯಂತ್ರಿಸಲು ಹುಲ್ಲುಗೆಂಡೆ ಮೀನುಮರಿಗಳನ್ನು ಖರೀದಿಸಿ ಕೆರೆಗಳಲ್ಲಿ ದಾಸ್ತಾನು ಮಾಡುವ ಮೀನು ಕೃಷಿಕರಿಗೆ ಹುಲ್ಲುಗೆಂಡೆ ಮೀನುಮರಿಗಳ ಖರೀದಿ ಮೊತ್ತದ ಶೇ. 50% ಗರಿಷ್ಠ ರು. 5,000 ಸಹಾಯಧನ ನೀಡಲಾಗುವುದು. 1.2 ಮೀನು ಮಾರುಕಟ್ಟೆಗಳ ನಿರ್ಮಾಣ ಮತ್ತು ಮೀನು ಮಾರಾಟಕ್ಕೆ ಸಹಾಯ. ಮೀನು ಬಹಳ ಬೇಗನೆ ಕೆಡುವ ಪದಾರ್ಥವಾಗಿರುವುದರಿಂದ ಮೀನನ್ನು ಹಿಡಿದ ತಕ್ಷಣ ಇಳಿದಾಣ ಕೇಂದ್ರಗಳಿಂದ ತಾಜಾ ಮೀನನ್ನು ಆರೋಗ್ಯಕರ ರೀತಿಯಲ್ಲಿ ಮಾರಾಟ ಸ್ಥಳಗಳಿಗೆ ಮತ್ತು ಗ್ರಾಹಕರಿಗೆ ತ್ವರಿತವಾಗಿ ತಲುಪಿಸಲು ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ ಖರೀದಿಗೆ ಘಟಕ ವೆಚ್ಚ ರು. 75,000ಗಳ ಶೇ. 40% ಅಥವಾ ಗರಿಷ್ಠ ರು. 30,000 ಸಹಾಯಧನ ನೀಡಲಾಗುವುದು. 2. ರಾಜ್ಯ ವಲಯ ಯೋಜನೆಗಳು. 2.1 ಮೀನುಮರಿ ಖರೀದಿಗೆ ಸಹಾಯ. ಇಲಾಖಾ ಜಲಸಂಪನ್ಮೂಲಗಳ ಮೀನು ಹಿಡುವಾರು ಹಕ್ಕನ್ನು ನೇರ ಗುತ್ತಿಗೆ ಟೆಂಡರ್ ಮೂಲಕ ಗುತ್ತಿಗೆ ಪಡೆದ ಮೀನುಗಾರರಿಗೆ ಈ ಯೋಜನೆಯಡಿ ಇಲಾಖಾ ಮೀನುಮರಿ ಕೇಂದ್ರಗಳಿಂದ, ಕರ್ನಾಟಕ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿಯ ಮೀನುಮರಿ ಕೇಂದ್ರಗಳಿಂದ ಹಾಗೂ ಇಲಾಖಾ ಅನುಮೋದಿತ ಖಾಸಗಿ ಮೀನುಮರಿ ಉತ್ಪಾದನಾ ಪಾಲನಾ ಕೇಂದ್ರಗಳಿಂದ ಮೀನುಮರಿ ಖರೀದಿ ಬೆಲೆಯ ಶೇ. 50% ವೈಯಕ್ತಿಕವಾಗಿ ಗರಿಷ್ಠ ರು. 5,000 ಹಾಗೂ ಮೀನುಗಾರಿಕೆ ಸಹಕಾರ ಸಂಘ ಸಂಸ್ಥೆಗಳಿಗೆ ಗರಿಷ್ಠ ರು. 20,000ಗಳ ಮಿತಿಗೊಳಪಟ್ಟು ಸಹಾಯಧನ ನೀಡಲಾಗುವುದು. ಮೀನುಗಾರಿಕೆ ಇಲಾಖೆಯಡಿ ನೋಂದಾಯಿತವಾಗಿರುವ ಖಾಸಗಿ ಕೊಳಗಳಲ್ಲಿ ಮೀನುಮರಿ ಪಾಲನೆ ಕೈಗೊಳ್ಳಲು ಆಸಕ್ತಿ ಇರುವ ಮೀನು ಕೃಷಿಕರಿಗೆ ಪ್ರತಿ ಹೆಕ್ಟೇರ್ ಜಲವಿಸ್ತೀರ್ಣಕ್ಕೆ 50 ಲಕ್ಷ ಸ್ಪಾನ್ ಅಥವಾ 10 ಲಕ್ಷ ಪ್ರೈ ಖರೀದಿಸಲು ಘಟಕ ವೆಚ್ಚ ರು. 50,000ಗಳ ಶೇ. 50% ಗರಿಷ್ಠ ರು. 25,000ಗಳ ಸಹಾಯಧನ ನೀಡಲಾಗುವುದು. 2.2 ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ವಿತರಣೆ. ಈ ಯೋಜನೆಯಡಿ ಕೆರೆ, ಜಲಾಶಯ, ನದಿಭಾಗಗಳಲ್ಲಿ ಮೀನುಗಾರಿಕೆ ಚಟುವಟಿಕೆಗಳಲ್ಲಿ ತೊಡಗಿರುವ ಬಡ ಮೀನುಗಾರರಿಗೆ ಮೀನು ಹಿಡುವಳಿಗೆ ರು. 10,000 ಮೌಲ್ಯದ ಸಲಕರಣೆ ಕಿಟ್ಟು, ಬಲೆ, ಹರಿಗೋಲು, ಜೀವರಕ್ಷಕ ಸಾಧನ ಇತ್ಯಾದಿಗಳನ್ನು ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಸರಬರಾಜುದಾರರಿಂದ ಖರೀದಿಸಿ ಉಚಿತವಾಗಿ ವಿತರಿಸಲಾಗುವುದು. 2.3 ಕೆರೆ, ಜಲಾಶಯಗಳ ಅಂಗಳದಲ್ಲಿ ನಿರ್ಮಿಸಿರುವ ಕೊಳಗಳಲ್ಲಿ ಮೀನುಮರಿ ಪಾಲನೆಗೆ ಸಹಾಯ. ಇಲಾಖಾ ಜಲಸಂಪನ್ಮೂಲಗಳ ಮೀನು ಹಿಡುವಾರು ಹಕ್ಕನ್ನು ನೇರಗುತ್ತಿಗೆ ಟೆಂಡರ್ ಮುಖಾಂತರ ಗುತ್ತಿಗೆ ಪಡೆದ ಮೀನು ಕೃಷಿಕರಿಗೆ ಈ ಯೋಜನೆಯಡಿ ಕೆರೆ, ಜಲಾಶಯಗಳ ಅಂಗಳದಲ್ಲಿ ನಿರ್ಮಿಸಿರುವ ಕೊಳಗಳಲ್ಲಿ ಮೀನುಮರಿ ಪಾಲನೆಗಾಗಿ ಮೀನುಮರಿ ಖರೀದಿ, ಗೊಬ್ಬರ ಮತ್ತು ಸುಣ್ಣ, ಮೀನುಮರಿಗಳಿಗೆ ಆಹಾರ ಖರೀದಿ, ನಿರ್ವಹಣಾ ವೆಚ್ಚ ಇತ್ಯಾದಿ ಪಾಲನಾ ವೆಚ್ಚಗಳಿಗೆ ಕೊಳದ ಪ್ರತಿ ಹೆಕ್ಟೇರ್ ಜಲವಿಸ್ತೀರ್ಣಕ್ಕೆ ಗರಿಷ್ಠ ರು. 2.50 ಲಕ್ಷ ಸಹಾಯಧನ ನೀಡಲಾಗುವುದು. 2.4 ಮತ್ಸ್ಯಾಶ್ರಯ ಯೋಜನೆ. ಸದರಿ ಯೋಜನೆಯಡಿ ಸ್ವಂತ ನಿವೇಶನ ಹೊಂದಿದ ವಸತಿ ರಹಿತ ಮೀನುಗಾರರಿಗೆ ಮನೆ ನಿರ್ಮಿಸಿಕೊಳ್ಳಲು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ರು. 1,20,000 ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗ್ರಾಮೀಣ ಫಲಾನುಭವಿಗಳಿಗೆ ರು. 1,75,000 ಹಾಗೂ ನಗರ ವ್ಯಾಪ್ತಿಯ ಫಲಾನುಭವಿಗಳಿಗೆ 2.00 ಲಕ್ಷ ಸಹಾಯಧನವನ್ನು 03 ಕಂತು ಹಂತಗಳಲ್ಲಿ ನೀಡಲಾಗುವುದು. 3. ಮೀನುಗಾರರ ಕಲ್ಯಾಣ ಕಾರ್ಯಕ್ರಮಗಳು. 3.1 ಸಂಕಷ್ಟ ಪರಿಹಾರ ನಿಧಿ.
ಮೀನುಗಾರಿಕೆಯಲ್ಲಿ ತೊಡಗಿರುವಾಗ ನೈಸರ್ಗಿಕ ವಿಕೋಪಗಳಿಂದ ಹಾಗೂ ದೋಣಿ ಅಪಘಾತಗಳಲ್ಲಿ ಮರಣ ಹೊಂದಿದ ಅಪಘಾತಕ್ಕೀಡಾಗುವ ಮೀನುಗಾರರಿಗೆ ಹಾಗೂ ಅವರ ಅವಲಂಬಿತರಿಗೆ ತುರ್ತು ನೆರವು ನೀಡಲು ಸರ್ಕಾರವು ಕರ್ನಾಟಕ ರಾಜ್ಯ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯನ್ನು ಸ್ಥಾಪಿಸಿರುತ್ತದೆ. ಸದರಿ ಅಪಘಾತಗಳಿಂದ ಮರಣ ಹೊಂದಿದ ಮೀನುಗಾರರ ಅವಲಂಬಿತರಿಗೆ ರೂ. 6 ಲಕ್ಷದ, ಪಾಕ್ಷಿಕ ಅಂಗವಿಕಲರಾದವರಿಗೆ ರೂ. 3 ಲಕ್ಷದ ಮತ್ತು ಭಾಗಶಃ ಅಂಗವಿಕಲರಾದವರಿಗೆ ರೂ. 1.5 ಲಕ್ಷದ ಪರಿಹಾರವನ್ನು ಸದರಿ ನಿಧಿಯಿಂದ ನೀಡಲಾಗುತ್ತದೆ. ಬಲೆಹಾನಿ, ದೋಣಿ ಹಾನಿ ವೆಚ್ಚಗಳು ಹಾಗೂ ವೈದ್ಯಕೀಯ ವೆಚ್ಚಗಳಿಗೆ ಗರಿಷ್ಠ ರೂ. 1 ಲಕ್ಷದ ನೆರವು ನೀಡಲು ಈ ನಿಧಿಯಡಿ ಅವಕಾಶವಿದೆ. 3.2 ಸಾಮೂಹಿಕ ಅಪಘಾತ ವಿಮಾ ಯೋಜನೆ. ಮೀನುಗಾರರು ಹಾಗೂ ಮೀನುಗಾರಿಕೆ ಸಂಬಂಧಿತ ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿಸಿಕೊಂಡಿರುವ ಮೀನುಗಾರರು ಕೇಂದ್ರ ಪುರಸ್ಕೃತ ಸಾಮೂಹಿಕ ಅಪಘಾತ ವಿಮೆಯ ಪ್ರಯೋಜನ ಪಡೆಯಬಹುದಾಗಿದೆ. ಸದರಿ ಯೋಜನೆಯಡಿ 18 ರಿಂದ 70 ವರ್ಷ ವಯಸ್ಸಿನ ಪುರುಷರು ಹಾಗೂ ಮಹಿಳಾ ಮೀನುಗಾರರು ಈ ಕೆಳಗಿನಂತೆ ವಿಮಾ ರಕ್ಷಣೆ ಅರ್ಹರಾಗುತ್ತಾರೆ. 1. ಮರಣ ಅಥವಾ ಶಾಶ್ವತ ಸಂಪೂರ್ಣ ಅಂಗವೈಕಲ್ಯ ಹೊಂದಿದ ಮೀನುಗಾರರಿಗೆ ರೂ. 5.00 ಲಕ್ಷ. 2. ಶಾಶ್ವತ ಭಾಗಶಃ ಅಂಗವೈಕಲ್ಯ ಹೊಂದಿದ ಮೀನುಗಾರರಿಗೆ ರೂ. 2.50 ಲಕ್ಷ. 3. ಆಕಸ್ಮಿಕ ಅನಾರೋಗ್ಯದಿಂದ ಆಸ್ಪತ್ರೆ ದಾಖಲಾದ ಮೀನುಗಾರರಿಗೆ ರೂ. 25,000. ಸದರಿ ವಿಮಾ ಯೋಜನೆಯನ್ನು ಕಾರ್ಯಗತಗೊಳಿಸಲು ನೆಫ್ಟ್ಬಿಯನ್ನು ನೋಡಲ್ ಏಜೆನ್ಸಿಯಾಗಿ ನಿಗದಿಪಡಿಸಲಾಗಿದ್ದು, ಈ ಯೋಜನೆಯನ್ನು ಮೇ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ವೈಕೋ ಮೂಲಕ ಜಾರಿಗೊಳಿಸಲಾಗಿದೆ. ಪ್ರತಿ ಮೀನುಗಾರರಿಗೆ ಸಂಪೂರ್ಣ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ 60-40 ಅನುಪಾತದಲ್ಲಿ ಪಾವತಿಸಲಾಗುತ್ತದೆ. ಪ್ರೀಮಿಯಂ ಮೊತ್ತ ಪ್ರತಿ ಮೀನುಗಾರನಿಗೆ ಪ್ರತಿ ವರ್ಷ ರೂ. 72.44ಗಳಾಗಿರುತ್ತದೆ. 4. ಕೇಂದ್ರ ಪುರಸ್ಕೃತ ಯೋಜನೆಗಳು. 4.1 ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಮೀನುಗಾರಿಕೆ ವಲಯದಲ್ಲಿ ಮಹತ್ತರ ಬೆಳವಣಿಗೆ ತರುವ ಸಲುವಾಗಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಎಂಬ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಜಾರಿಗೆ ತಂದಿದೆ. ಸದರಿ ಯೋಜನೆಯಡಿ ಮೀನುಮರಿ ಪಾಲನಾ ಕೃಷಿ ಕೊಳ ನಿರ್ಮಾಣ, ಕೊಳಗಳಲ್ಲಿ ಮೀನುಮರಿ ಪಾಲನೆಗೆ ಹೂಡಿಕೆ ವೆಚ್ಚ, ಮೀನು ಮಾರಾಟಕ್ಕೆ ದ್ವಿಚಕ್ರ ವಾಹನ ಹಾಗೂ ಶಾಖ ನಿರೋಧಕ ಪೆಟ್ಟಿಗೆ ಖರೀದಿ, 4 ಚಕ್ರದ ಶಾಖ ನಿರೋಧಕ ವಾಹನ ಖರೀದಿ, ಜೀವಂತ ಮೀನು ಮಾರಾಟ ಮಳಿಗೆ ಸ್ಥಾಪನೆ, ಸಣ್ಣ ಮಧ್ಯಮ ಬಯೋಫ್ಲಾಕ್ ಮೀನು ಕೃಷಿ ಘಟಕ ಸ್ಥಾಪನೆ, ಶೈತ್ಯೀಕರಿಸಿದ ವಾಹನ, ಮಂಜುಗಡ್ಡೆ ಕಾರ್ಖಾನೆ ಸ್ಥಾಪನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಮೀನುಗಾರರ ಸಾಮಾಜಿಕ, ಆರ್ಥಿಕ ಹಾಗೂ ಮೀನುಗಾರಿಕೆ ವಲಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಯೋಜನೆಯಡಿ ಸಾಮಾನ್ಯ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಫಲಾನುಭವಿಗಳಿಗೆ ಕ್ರಮವಾಗಿ ಘಟಕ ವೆಚ್ಚದ 40% ಮತ್ತು 60% ಸಹಾಯಧನ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಕಚೇರಿಯನ್ನು ಸಂಪರ್ಕಿಸಿ. ವಿವರಗಳನ್ನು ಪಡೆದು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.